ಇವತ್ತು ಅವರೆಕಾಳು ಉಪ್ಪೆಸರು ಮಾಡೋಣ. ಬೇಕಾಗಿರುವ ಸಾಮಗ್ರಿಗಳು: ಟೊಮೊಟೊ, ಅವರೆಕಾಳು. ಇದು ಅವರೆಕಾಳಲ್ಲಿ ಎಳೆಯದು ಸಿಪ್ಪೆ, ಇದು ಹಾಕಿದ್ರೆ ಉಪ್ಸಾರಿಗೆ ಚೆನ್ನಾಗಿರುತ್ತೆ ಟೇಸ್ಟು. ಕಾಯಿ, ಪಲ್ಯ ಒಗ್ಗರಣೆ ಮಾಡೋಕ್ಕೆ, ಉಪ್ಪೆಸರಿಗೆ ಬೇಕಾಗಿರುವ ಮಸಾಲ: ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ಇವಾಗ ಮಾಡೋಣ ಬನ್ನಿ. ಇದೆಲ್ಲ ಈ ಥರ ಕುಕ್ಕರ್ಗೆ ಹಾಕ್ಕೊಂಡು ಈ ಥರ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ಉಪ್ಸಾರಿಗೆ ಎಕ್ಸ್ಟ್ರಾ ನೀರು ಯಾವತ್ತೂ ಬಳಸಬಾರ್ದು. ನಾವು ಇವಾಗ ಇದಿಷ್ಟು ಏನು ಹಾಕ್ಕೊಂಡಿರ್ತೀವೋ ಅದನ್ನೇ ನೀರು ಬಳಸಬೇಕು. ಒಲೆ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಈ ಥರ ನಿಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ರಿ. ಖಾರ ರುಬ್ಬಕ್ಕೂ ಎಲ್ಲ ಇದೇ ನೀರು ಬಳಸಬೇಕು. ಎಕ್ಸ್ಟ್ರಾ ಬೇರೆ ಹಾಕಿದ್ರೆ ಟೇಸ್ಟ್ ಬರಲ್ಲ ಉಪ್ಸಾರು. ಈ ಥರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಕಾಳು ಎಳೆದಿದ್ದರೆ 2 ವಿಸಿಲ್ ಸಾಕು, ಬಲ್ತಿದ್ರೆ 3 ವಿಸಿಲ್ಲು. ಆ ಕುಕ್ಕರ್ ಕೂಲಾಗ ಅಷ್ಟೊತ್ತಿಗೆ ಇವಾಗ ಉಪ್ಸಾರಿಗೆ ಖಾರ ಇಟ್ಕೊಂಡಿದ್ವಲ್ಲ ಅದಿಷ್ಟು ಹಾಕೋಣ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಒಂಚೂರು ಹುಣಸೆಹಣ್ಣು, ಬೆಳ್ಳುಳ್ಳಿ, ಕಾಳು ಮೆಣಸು, ಉಪ್ಪು, ಜೀರಿಗೆ. ಇದಿಷ್ಟು ಬ್ಲೆಂಡ್ ಮಾಡ್ಕೊಬರೋಣ. ಇದಿವಾಗ ಅವರೆಕಾಳು ಬೆಂದಿದೆ. ಟೊಮೊಟೊ ಸೈಡಿಗೆ ತೆಗೆದಿಕ್ಕೊಳ್ಳೋಣ, ಮಸಿಬೇಕು. ಕಾಳು ಟೊಮೊಟೊ ಸ್ವಲ್ಪ ಸೈಡಿಗೆ ತೆಗೆದಿಕ್ಕೊಳ್ಳೋಣ, ಮಸಿಬೇಕು. ಅಲ್ಲಲ್ಲಿ ಸಾರಲ್ಲಿ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಉಪ್ಸಾರಲ್ಲಿ. ಈ ಥರ ಎಲ್ಲ ಬಸಿಯೋಣ. ಇದು ಖಾರ ಸ್ವಲ್ಪ ರುಬ್ಬಿದ್ವಲ್ಲ, ಇದು ಕಾಳು ಹಾಕಿ ಇನ್ನೊಂದು ಸರಿ ಪಲ್ಸ್ ಮೋಲ್ಡಲ್ಲಿ ಮಿಕ್ಸಿ ಮಾಡೋಣ. ಸಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡಿ, ಜಾಸ್ತಿ ಮಾಡಬೇಡಿ. ಈ ಥರ ಒಟ್ಟು ಸೈಡಿಗೆ ತೆಗ್ದಿಕ್ಕೊಳ್ಳೋಣ. ತೆಗ್ದಿಕ್ಕೊಂಡು ಈ ಥರ ಖಾರ ಮಿಕ್ಸಿ ಮಾಡಿದ್ದೀನಿ, ಎಲ್ಲ ಸೇರಿಸಿ ಕೂಡಿಸೋಣ 1 ನಿಮಿಷ. ಇದೆ ನೋಡಿ, ಈ ಥರ ನೀರು ಬಸ್ತಿದ್ವಲ್ಲ ಅದರೊಳಗೆ ಈ ಟೊಮೊಟೊ ಕಿವುಚಿರೋದು ಮಿಕ್ಸ್ ಮಾಡಿಬಿಟ್ಟು ಉಪ್ಸಾರು ಸರ್ವ್ ಮಾಡೋದಂದರೆ ಈ ಥರ ಸೈಡ್ಗೆ ಇದಿಷ್ಟು ಸಾರು ಕಟ್ಟುಬಡಿಸಿ ಖಾರ ಬಡಿಸ್ತಾರೆ. ನಮ್ಮ ಮನೇಲಿ ಹಂಗೆ ಮಾಡಿದ್ರೆ ತಿನ್ನಲ್ಲ, ಅದು ಬೇರೆ ಇದು ಬೇರೆ ಅಂತಾರೆ. ನಾನು ಮಾಡೋದು ತೋರಿಸ್ತೀನಿ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಅಂತ. ಇವಾಗ ಖಾರ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಇದಕ್ಕೆಲ್ಲ ಸೇರಿಸೋಣ. ಸೇರಿಸ್ಬಿಟ್ಟು ಆ ಉಪ್ಸಾರು ಅಲ್ಲಿರೋದೇ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಕುದಿಸ್ಕೊಳ್ಳೋಣ. ಹಂಗೆ ಪಲ್ಯ ಒಗ್ಗರಣೆ ಮಾಡೋಣ. ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಳೋಣ. ಈ ಕಡೆ ಪಾನ್ ಬಿಸಿ ಮಾಡಿದ್ದೀನಿ, ಪಲ್ಯ ಮಾಡೋಣ. ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಬಸ್ಸಾರಿಗೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಸಾರೊಳಕ್ಕೆ ಒಗ್ಗರಣೆ ಹಾಕೋಣ ಒಂಚೂರು. ಸಾರೊಳಕ್ಕೆ ಹಾಕಿದ್ಮೇಲೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಪಲ್ಯಕ್ಕೆ ಹಚ್ಚಿಟ್ಕೊಂಡಿದ್ವಲ್ಲ ಅದಿಷ್ಟು ಒಗ್ಗರಣೆಗೆ ಹಾಕೋಣ. ಈ ಥರ ಫ್ರೈ ಮಾಡ್ತಾ ಇರೋಣ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು. ಕಾಯಿ ಅದು ಲಾಸ್ಟಿಗೆ ಹಾಕೋಣ. ಉಪ್ಪು ಆಲ್ರೆಡಿ ಖಾರಕ್ಕೆ ಬೇರೆ ಹಾಕಿದ್ವಿ, ಕಾಳಕ್ಕೆ ಸ್ವಲ್ಪ ಹಾಕಿದ್ದೆ ಉಪ್ಪು ನೋಡ್ಕೊಂಡು ಹಾಕಿ. ಯಾರ್ಯಾರಿಗೆಲ್ಲ ಇಷ್ಟ ಬಸ್ಸಾರು, ಮುದ್ದೆ, ಸಂಡೆ, ನಮ್ಮ ಮನೆಯಲ್ಲಿ ಸಂಡೆ ಸ್ಪೆಷಲ್ಲು. ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ವಲ್ಲ ಅದಿಷ್ಟು ಹಾಕೋಣ ಕಾಳು. ಕಾಳು ಈ ಥರ ಮಿಕ್ಸ್ ಆದಮೇಲೆ ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಮಧ್ಯಾಹ್ನದವರೆಗೂ ಇಟ್ಕೊಂಡು ಸಂಜೆವರೆಗೂ ಇಟ್ಕೊಂಡ್ರು ಏನಾಗಲ್ಲ. ಈ ಟೈಮಲ್ಲಿ ಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ, ಇಳಿಸೋವಾಗ ಹಾಕಿದ್ರೆ ಕಾಯಿ ಅಳಿಸೋಗುತ್ತೆ ಕಾಳು ಸಂಜೆ ಅಷ್ಟೊತ್ತಿಗೆ. ಕಾಯಿ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ತಿರುವಿ ಸ್ವಲ್ಪ ಹೊತ್ತು. ಕಾಯಲ್ಲಿರೋ ಹಾಲೆಲ್ಲ ಪಲ್ಯಕ್ಕೆ ಹಿಡಿಯುತ್ತೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ.
ಇದಾಗಿದೆ ಫ್ರೆಂಡ್, ಪಲ್ಯ ಆಗಿದೆ. ಮತ್ತು ನೋಡಿ ಸಾರು ಟೇಸ್ಟು ಕರೆಕ್ಟಾಗಿದ್ದರೆ ಹಿಂಗೆ ಸೆಂಟ್ರಿಗೆ ಬಾಯಲ್ಲಾಗುತ್ತೆ. ಇದ್ರ ಜೊತೆಗೆ ಮುದ್ದೆ ಇಲ್ಲ ಅಂದರೆ ಹೆಂಗೆ ಮುದ್ದೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಮುದ್ದೆ ಮಾಡೋಣ ಬನ್ನಿ. ಈ ಲೋಟದಲ್ಲಿ 1 ಲೋಟ ಹಿಟ್ಟು ತಗೊಂಡ್ರೆ 2 ಲೋಟ ನೀರು. ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ತುಪ್ಪ, ಟೇಸ್ಟ್ಗೆ ಸಾಲ್ಟು ಸ್ವಲ್ಪ. ಆ್ಯಕ್ಚುಲಿ ಮುದ್ದೆಗೆ ಉಪ್ಪು ಹಾಕಲ್ಲ, ನಮ್ಮ ಮನೇಲಿ ಹಾಕಿಲ್ಲ ಅಂದರೆ ತಿನ್ನೋದಿಲ್ಲ. ಇವಾಗ 1 ಲೋಟ ರಾಗಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಸ್ವಲ್ಪ ಹಿಟ್ಟಾಕಿ ಈ ಥರ ಮಿಕ್ಸ್ ಮಾಡೋಣ. ಒಂದು ಫ್ಯಾಚುಲರ್ ತಗೊಂಡು ಈ ಥರ ಮಿಕ್ಸ್ ಮಾಡಿ ಅದು ನೀರು ಚೆನ್ನಾಗಿ ಬಾಯಲ್ಲಿ ಬರಲಿ. ಎಲ್ಲರೂ ಮುದ್ದೆ ಮಾಡೋದು ಕಷ್ಟ ಅಂತಾರೆ. ನನಗೆ 2-3 ನಿಮಿಷ ಇದ್ದರೆ ಸಾಕು, ಮುದ್ದೆ ಮಾಡ್ತೀನಿ. ಇದು ಇವಾಗ ಬಾಯಲಾಗಿದೆ ನೀರು. ಹಿಟ್ಟಾಕೋಣ. ಹಿಟ್ಟಾಕಿ 1-2 ನಿಮಿಷ ಕುದೀಲಿ. ಇದು ಇವಾಗ ಆಗಿದೆ. ಈ ಥರ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ತಾ ಇರ್ರಿ. ಮಿಲೆಟ್ಸ್ ಎಲ್ಲ ತಿನ್ನೋದು ನೈಟ್ ನೆನಾಕಿ ಬೆಳಿಗ್ಗೆ ತಿನ್ನಬೇಕಂತಾರೆ. ರಾಗಿ ಏನಿಲ್ಲ, ರೆಡಿ ಟು ಈಟ್ ಮಾಡ್ಕೊಂಡು ತಿನ್ಬೋದು ಬೇಗ. ಎಲ್ಲ ಮಿಲೆಟ್ಸ್ಗಿನ ಇದು ಬೇಗ ಆಗುತ್ತೆ ಸಿರಿಧಾನ್ಯದಲ್ಲಿ. ಆದಷ್ಟು ಹೆಣ್ಮಕ್ಳಿಗೆ ಹಿಮೋಗ್ಲೋಬಿನ್ ಅದೆಲ್ಲ ಕಮ್ಮಿ ಇರುತ್ತಲ್ಲ, ಇದರಲ್ಲಿ ಬೇಗ ಕವರ್ ಆಗುತ್ತೆ. ಬಾಯಿ ಟೇಸ್ಟ್ಗೆ ಏನಾದರೂ ತಿನ್ನಿರಿ. ನನ್ನ ಪ್ರಕಾರ ಡೈಲಿ 1 ಮುದ್ದೆ ಅಂತೂ ತಿನ್ನಲೇಬೇಕು ಕಂಪಲ್ಸರಿ. ಈ ಥರ ಗಂಟೆಲ್ಲ ಹೊಡಿತಾ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ತಾನೆ ಇರ್ರಿ ಒಂದು 5 ನಿಮಿಷ. ಆ ಗಂಟೆಲ್ಲ ಹೊಡಿಯೋದು ಕಾಣಿಸುತ್ತೆ ನಮಗೆ. ಎಷ್ಟು ಈಸಿ ಅಲ್ಲ ಮುದ್ದೆ ಮಾಡೋದು. ನನಗಂತೂ ತುಂಬ ಇಷ್ಟ ಮುದ್ದೆ. ನನಗೇನು ಇದ್ದರೂ ಇಲ್ಲ ಅಂದರೂ ಮುದ್ದೆ ಮಾತ್ರ ಕೊಟ್ಬಿಟ್ರೆ ಸಾಕು. ಇದು ಅವಾಗ ಆಗಿದೆ, ಸರ್ವ್ ಮಾಡೋಣ. ಈ ಥರ ನೋಡಿ ಸಾಫ್ಟಾಗಿರುತ್ತೆ ಮುದ್ದೆ. ಇದಕ್ಕೆ ತುಪ್ಪ ಹಾಕೋಣ. ನನ್ನ ಮಗಳು ಸರ್ವ್ ಮಾಡೋವರೆಗೂ ಇರೋಂಗೇ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದಾಳೆ. ಬೇಗ ಕೊಡು ಮಮ್ಮಿ, ಟೇಸ್ಟ್ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತೈತೆ ಅಂತ. ಈ ಥರ ಸೈಡ್ಗೆ ಉಪ್ಸಾರು ಹಾಕೋಣ. ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇಷ್ಟ ಆದಲ್ಲಿ.